ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. 2024 ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ತುಲಾ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿಯ ಫಲಗಳನ್ನು ಅವರು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ತಿಳಿಸ್ತೀವಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 2024 ಜನವರಿ ತಿಂಗಳು ನಿಮಗೆ ಅಂದರೆ ತುಲಾ ರಾಶಿಯವರಿಗೆ 88% ಚೆನ್ನಾಗಿದೆ. 88% ತುಂಬಾ ಚೆನ್ನಾಗಿದೆ. ಜನವರಿ 14ರವರೆಗೆ ಸ್ವಲ್ಪ ಸಂಘರ್ಷ ಕಿರಿಕಿರಿಗಳು ಇರುತ್ತೆ. ಜನವರಿ 15 ಕಳೆದ ನಂತರ, ಮಕರ ಸಂಕ್ರಾಂತಿ ಕಳೆದ ನಂತರ ತುಂಬಾ ಚೆನ್ನಾಗಿದೆ. ಇನ್ನು ಗುರುಬಲದ ಬಗ್ಗೆ ಹೇಳೋದಾದರೆ ಮೇ ತಿಂಗಳವರೆಗೆ ನಿಮಗೆ ಗುರುಬಲ ಇದೆ. ಏನಾದರೂ ಶುಭ ಕಾರ್ಯಗಳನ್ನು ನೀವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದನ್ನು ಮೇ ತಿಂಗಳ ಒಳಗಾಗಿ ಮಾಡೋದು ಉತ್ತಮ. ಒಂದು 5 ತಿಂಗಳು ಕಾಲಾವಕಾಶ ನಿಮಗಿದೆ. ವಿವಾಹ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಹೊಸದಾಗಿ ಉದ್ಯಮ ಪ್ರಾರಂಭ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ನೀವು ಮೇ ತಿಂಗಳ ಒಳಗಾಗಿ ಪ್ಲ್ಯಾನ್ ಮಾಡಬೇಕು. ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಇದೆ, ಏನೋ ಒಂದು ದೊಡ್ಡ ಮಟ್ಟದ ಕೆಲಸ ಮಾಡಬೇಕು, ಏನೋ ಒಂದು ಕಾರ್ಯ ಮಾಡಬೇಕು, ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನೋಂಥ ಒಂದು ಹಂಬಲ ನಿಮಗಿದೆ. ಅದಕ್ಕಾಗಿ ತುಂಬಾ ಪ್ಲ್ಯಾನ್ ಮಾಡಿದ್ದೀರಾ. ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದು ಸಕಾಲ. ಇದು ತುಂಬಾ ಚೆನ್ನಾಗಿದೆ. ಮಕರ ಸಂಕ್ರಾಂತಿ ಕಳೆದ ನಂತರ ನೀವು ಪ್ರಯತ್ನ ಪಡ್ಬೋದು. ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಪ್ಲ್ಯಾನ್ ಮಾಡಿದ್ದೀರಾ ಅದನ್ನು ಲಾಂಚ್ ಮಾಡ್ಬೋದು ಮತ್ತು ಸಕ್ಸಸ್ ಕೂಡ ಕಾಣ್ತೀರಾ. ಇನ್ನು ಉದ್ಯೋಗ ಮಾಡ್ತಿರೋರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಸಂಘರ್ಷ ಅಂತ ಹೇಳಿದೆ, ಅದು ಕೂಡ ಕಡಿಮೆ ಆಗುತ್ತೆ ಹಬ್ಬ ಕಳೆದ ನಂತರ, ಜನವರಿ 15ರ ನಂತರ. ಅವರು ಬೇಡ ಅಂತ ಹೇಳಿದ್ರು ಕೂಡ ಅವ್ರಿಗೆ ಸ್ಥಾನಪಲ್ಲಟ ಸೂಚಿಸ್ತಾ ಇದೆ ಇಲ್ಲಿ ಗ್ರಹಗಳ ಸಂಚಾರದಲ್ಲಿ. ಅಂದರೆ ಈ ಊರನ್ನು ಬಿಟ್ಟು ಹೋಗಲ್ಲ, ಈ ಕೆಲಸ ಬಿಟ್ಟು ಹೋಗಲ್ಲ ಅಂತ ಇರ್ತಾರೆ. ಅಂದರೆ ನಾವು ಜನವರಿ ತಿಂಗಳಲ್ಲಿ ಅವ್ರಿಗೆ ಏನಾದರೂ ಫೋನ್ ಮಾಡಿದರೆ ಅವರು ಹೊಸ ಊರಿಂದ ಫೋನ್ ರಿಸೀವ್ ಮಾಡ್ತಾರೆ. ಆ ರೀತಿಯ ಯೋಗ ಇದೆ. ಅವ್ರು ಬೇಡ ಅಂತ ಹೇಳಿದ್ರು ಕೂಡ ಸ್ಥಾನಪಲ್ಲಟ ಆಗತ್ತೆ. ಹೊಸ ಮನೆಯಲ್ಲಿ ವಾಸ, ಹೊಸ ಜಾಗದಲ್ಲಿ ಉದ್ಯೋಗ, ಆ ರೀತಿಯ ಯೋಗ ಇದೆ ಇವರಿಗೆ. ಜೊತೆಗೆ ಈ ವಿದೇಶ ಪ್ರಯಾಣದ ಯೋಗ ಕೂಡ ಇದೆ. ನಿಮ್ಮಲ್ಲಿ ಕೆಲವರು ಈಗಾಗಲೇ ಪ್ರಯತ್ನ ಪಡ್ತಿರ್ಬೋದು ವಿದೇಶ ಪ್ರಯಾಣಕ್ಕೆ. ಆದರೆ ಕೆಲವೊಂದು ಅಡಚಣೆಗಳಾಗಿರ್ಬೋದು, ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಅಥವಾ ವೀಸಾ ಸಿಗದೆ ತೊಂದರೆ ಆಗಿರ್ಬೋದು, ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ವಿದೇಶ ಪ್ರಯಾಣದ ಯೋಗ ಕೂಡ ಈ ವರ್ಷದಲ್ಲಿ ನಿಮಗೆ ಇದೆ. ಇನ್ನು ಮಕ್ಕಳಾಗದೇ ಇರೋರು, ಇನ್ನು ಉದ್ಯೋಗ ಮಕ್ಕಳಿಗಾಗಿ ಹಂಬಲಿಸ್ತಾ ಇರೋರು, ಅದಕ್ಕಾಗಿ ಪ್ರಯತ್ನ ಪಡ್ತಿರೋರು, ಅವ್ರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಮಕ್ಕಳು. ಇನ್ನು ತುಲಾ ರಾಶಿಯಲ್ಲಿ ಗ್ರಹಗಳ ಸಂಚಾರ ಹೇಗಿದೆ ನೋಡೋಣ. ತುಲಾ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ಅಂದರೆ ಚಿತ್ತಾ ನಕ್ಷತ್ರ 3 ಹಾಗೂ 4ನೇ ಪಾದ, ಸ್ವಾತಿ ನಕ್ಷತ್ರ 1, 2, 3 ಹಾಗೂ 4ನೇ ಪಾದ, ವಿಶಾಖ ನಕ್ಷತ್ರ 1, 2 ಹಾಗೂ 3ನೇ ಪಾದ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಒಳ್ಳೆಯ ಲಾಭನ ನಿರೀಕ್ಷೆ ಮಾಡಬಹುದು. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಧನಸ್ಥಾನದಲ್ಲಿ ಕುಜನ ಮನೆಯಲ್ಲಿರೋದ್ರಿಂದ ಸೌಭಾಗ್ಯಗಳನ್ನು ನೀಡ್ತಾ ಹೋಗ್ತಾನೆ, ಸಂಪತ್ತನ್ನು ನೀಡ್ತಾ ಹೋಗ್ತಾನೆ. ನಿಮ್ಮ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡ್ತಾ ಇರುವಂತಹ ಗ್ರಹಗಳು ಅಂತ ಹೇಳಿದ್ರೆ ಶುಕ್ರ, ಕುಜ ಹಾಗೂ ಗುರು. ನಿಮ್ಮ ಮನೆ, ಸೈಟು ಅಥವಾ ಭೂಮಿ ಏನಾದರೂ ಮಾರಾಟ ಮಾಡಬೇಕು ಅಂತ ಹೇಳಿದರೆ ಇದು ಸಕಾಲ. ಒಳ್ಳೆಯ ರೇಟಿಗೆ ಅದು ಸೇಲ್ ಆಗುತ್ತೆ. ಏನಾದರೂ ಲಿಟಿಗೇಷನ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. 2024ರಲ್ಲಿ ತುಲಾ ರಾಶಿಯವರ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.